ಈರುಳ್ಳಿ ಪಕೋಡ ಮಾಡ್ತಾ ಇದ್ದೀನಿ. ಅಷ್ಟು ಆನಿಯನ್ ಸ್ಲೈಸ್ ಎಷ್ಟು ತೆಳುವಾಗುತ್ತೋ ಅಷ್ಟು ಸ್ಲೈಸ್ ಮಾಡ್ತೀವಿ. ಈ ದಿನ ನಾನು ಈರುಳ್ಳಿ ಪಕೋಡ ಮಾಡ್ತಾ ಇದ್ದೀನಿ. ಅದಕ್ಕೆ ಈರುಳ್ಳಿ ಈ ಥರ ಸ್ಲೈಸ್ ಕಟ್ ಮಾಡಿಕೊಂಡು ಇದರಲ್ಲಿ ಒಂದೆರಡು ಚಿಲ್ಲಿ ಹಾಕ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ. ಅದಕ್ಕೆ ಬೇಕಾಗಿರೋದು ಕರಿಬೇವು, ಓಂಕಾಳು, ಅಜ್ವಾನ ಅಂತ ಹೇಳ್ತೀವಲ್ಲ ಅದು, ಇದು ಮೆಣಸಿನ ಪುಡಿ, ಉಪ್ಪು ಇಷ್ಟ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಅದು ಸ್ವಲ್ಪ ನೀರು ಬಿಡೋವರೆಗೂ ಕಲಿಸ್ಕೋಬೇಕು. ಹಿಂಗೆ ನಾವೆಷ್ಟು ಚೆನ್ನಾಗಿ ಕಲಿಸ್ಕೊತೀವಿ ಅಷ್ಟು ಚೆನ್ನಾಗಿ ಈರುಳ್ಳಿ ಪಕೋಡ ಗರಿ ಗರಿ ಗರಿಯಾಗಿ ಬರುತ್ತೆ. ನಾನು ಇದನ್ನ ಕಡಲೆ ಹಿಟ್ಟು ಪತಂಜಲಿ ಅವ್ರದ್ದು ಬೇಸನ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿರುತ್ತೆ, ಟೇಸ್ಟಿ ಇರುತ್ತೆ. ಆಮೇಲೆ ಬ್ರ್ಯಾಂಡ್ ಇರೋದೇ ಕಡಲೆ ಹಿಟ್ಟು ತಗೋರಿ. ಯಾಕಂದರೆ ಬೇರೆ ಬೇರೆ ಯಾವುದೋ ತೊಗೊಂಡ್ರೆ ಅದು ಅಷ್ಟು ಟೇಸ್ಟ್ ಹಿಟ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ನೀರು ತಿನ್ನಿಸ್ಕೊಳ್ಳೋಣ. ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟೇ, ತುಂಬ ನೀರು ಹಾಕಕ್ಕೆ ಹೋಗಬೇಡಿ. ಇದಕ್ಕೆ ಬರಬೇಕು. ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡ್ಕೊಂಡು ಎಣ್ಣೆ ಹಾಕ್ಕೊಂತ ಆಯಿಲ್ ಹಾಕ್ತಾ ಇದ್ದೀನಿ. ಇವಾಗ ಬಜ್ಜಿ ಕರಿಯೋಕ್ಕೆ ಇಡ್ತಾ ಇದ್ದೀನಿ. ಇವಾಗ ಎಣ್ಣೆಯಲ್ಲಿ ಗರಿ ಗರಿಯಾಗಿ ಕರಿಬೇಕು. ಸಿಮ್ಮಲ್ಲೇ ಕರೀರಿ, ಅವಾಗಲೂ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಪಕೋಡ ರೆಡಿ ಆಗಿದೆ ನೋಡಿ. ಈ ಥರ ಗರಿ ಗರಿಯಾಗಿ ಬಂದಿದೆ. ಸಾಯಂಕಾಲ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ.